ಟಡಾ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಾಗಿದೆ ಟಾಪಿಕ್ ಏನು ಅಂತ. ವಾಟ್ಸ್ ಇನ್ ಮೈ ಬ್ಯಾಗ್. ಸೊ ನಾನು ಈ ಬ್ಯಾಗ್ ಅಲ್ಲಿ ಏನೆಲ್ಲ ಕ್ಯಾರಿ ಮಾಡ್ತೀನಿ, ನಾನು ಕಾಲೇಜ್ಗೆ ಹೋಗುವಾಗ ಇದರಲ್ಲಿ ಏನೆಲ್ಲ ಇಟ್ಕೊಂಡಿರ್ತೀನಿ ಅಂತ ಹೇಳಿ ಈ ವಿಡಿಯೋಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹೆಣ್ಮಕ್ಳಿಗೆ ಬ್ಯಾಗ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ನಿಮಗ್ ಗೊತ್ತಲ್ಲ, ನಮ್ ಬ್ಯಾಗ್ ಅಲ್ಲಿ ಹೆಚ್ಚು ಕಮ್ಮಿ ಒಂದು ಪ್ರಪಂಚನೇ ಇರುತ್ತೆ. ನಾನ್ ಕೂಡ ಆಫೀಸ್ ಗೋಯಿಂಗ್ ಆಗಿರೋದ್ರಿಂದ ನಾನು ಬ್ಯಾಗ್ ನ ಕ್ಯಾರಿ ಮಾಡ್ತೀನಿ ನನ್ ಜೊತೆ. ಹಾಗೇನೆ ಹೊರಗಡೆ ಎಲ್ಲಾದ್ರೂ ಕೆಲ್ಸದ ಮೇಲೆ ಹೊರಟಿದ್ದಾಗ ಅವಾಗ್ಲೂ ಕೂಡ ಅಷ್ಟೇ ಈ ಬ್ಯಾಗ್ ನನ್ ಜೊತೆನೆ ಯಾವಾಗ್ಲೂ ಇರುತ್ತೆ. ಸೊ ದಿಸ್ ಇಸ್ ದ ಬ್ಯಾಗ್. ಏನಿದೆ ಬ್ಯಾಗ್ ಅಲ್ಲಿ, ಏನೆಲ್ಲ ಇಟ್ಕೊಂಡಿದೀನಿ ಅಂತ ಕ್ವಿಕ್ ಆಗಿ ನೋಡೋಣವಾ ಹಾಗಾದ್ರೆ. ಸೊ ಇವತ್ತಿನ ವಿಡಿಯೋ ಕೂಡ ಅಷ್ಟೇ, ಮರೀದಲೆ ಎಂಡ್ ವರ್ಗು ನೋಡಿ. ಯಾಕಂದ್ರೆ ಇವತ್ತು ಕೂಡ ನಾವೊಂದು ಕ್ಯಾಶ್ ಪ್ರೈಸ್ ಅನ್ನ ಕೊಡ್ಬೇಕಂತ ಡಿಸೈಡ್ ಮಾಡಿದೀವಿ. ನಮ್ಮ ವ್ಯೂವರ್ಸ್ ಅಲ್ಲಿ ಯಾರಿಗೆ ಈ ಒಂದು ಕ್ಯಾಶ್ ಪ್ರೈಸ್ ಸಿಗುತ್ತೆ ಅಂತ ಗೊತ್ತಿಲ್ಲ. ನಾವು ಕ್ಲೂ ಕೊಡ್ತೀವಿ, ನೀವೇ ಬಂದು ಆ ಕ್ಯಾಶ್ ಪ್ರೈಸ್ ನ ಕಲೆಕ್ಟ್ ಮಾಡ್ಕೋಬಹುದು. ಸೊ ಮಿಸ್ ಮಾಡ್ದಲೆ, ಸ್ಕಿಪ್ ಮಾಡ್ದಲೆ ಖಂಡಿತ ಲಾಸ್ಟ್ ವರ್ಗು ವಿಡಿಯೋನ ನೋಡಿ. ಸೊ ಈ ಬ್ಯಾಗ್ ಬಂದು ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡ್ ಇಂದು. ಚೆನ್ನಾಗಿದೆ ಬ್ಯಾಗ್ ಅಂತ ಹೇಳಿ ತಗೊಂಡೆ ನಾನು. ತುಂಬಾ ತೀರಾ ದೊಡ್ಡ ಬ್ಯಾಗು ಅಲ್ಲ, ಹಂಗಂತ ತುಂಬಾ ಟೈನಿ ಬ್ಯಾಗು ಅಲ್ಲ, ಒಂದು ಮೀಡಿಯಂ ಸೈಜ್ ಬ್ಯಾಗ್ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಬ್ಲ್ಯಾಕ್ ಕಲರ್ ಬ್ಯಾಗ್ ಅನ್ನ ತಗೊಂಡಿದ್ದೀನಿ, ಯಾಕಂದ್ರೆ ನಾನು ಯಾವ ಡ್ರೆಸ್ ಅಥವಾ ಯಾವ ಸ್ಯಾರಿ ಹಾಕೊಂಡಿದ್ರು ಈ ಬ್ಯಾಗ್ ಅದ್ರ ಜೊತೆಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ. ಇದನ್ನ ನಾನು ಆನ್ಲೈನ್ ಶಾಪ್ ಮಾಡಿದ್ದು. ಇದು ಚೆನ್ನಾಗೇ ಇದೆ. ಸೊ ಇವತ್ತು ಈ ನನ್ನ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ಒಂದು ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣಂತೆ. ಇದರಲ್ಲಿ ಒಂದೇ ಜಿಪ್ ಇರೋದು, ಇಲ್ಲಿಡ್ತೀನಿ. ಫಸ್ಟ್ ಥಿಂಗ್ ನನ್ನ ಕೈಗೆ ಸಿಗ್ತಾ ಇರೋದು ಇದು ಅಂಬ್ರೆಲಾ. ಏನಕ್ಕೆ ಅಂದ್ರೆ ಕೆಲವೊಂದ್ಸರಿ ಸಡನ್ ಆಗಿ ಮಳೆ ಬರುತ್ತೆ, ಕೆಲವೊಂದ್ಸರಿ ತುಂಬಾ ಬಿಸಿಲಿರುತ್ತೆ. ನಾನು ಯೂನಿವರ್ಸಿಟಿಗೆ ವ್ಯಾಲ್ಯೂಯೇಷನ್ಗೆ ಓಡಾಡುವಾಗ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಅಂಬ್ರೆಲಾ, ಇದು ಲೈಟ್ ವೇಟ್ ಇದೆ, ಡೆಕತ್ಲಾನ್ದು. ಇಟ್ಸ್ ಅ ನೈಸ್ ಒನ್, ನಾನು ಯಾವಾಗ್ಲೂ ಕ್ಯಾರಿ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಬಂದು ವಾಟರ್ ಬಾಟಲ್, ಒಂದು 1/2 ಲೀಟರ್ದು ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನೀರ್ ಬೇಕಲ್ಲ, ಅದಕ್ಕೆ. ಇದು ಈಗ ಸದ್ಯಕ್ಕೆ ಖಾಲಿ ಇದೆ, ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಫಿಲ್ ಮಾಡಿಲ್ಲ. ಒಂದು ವಾಟರ್ ಬಾಟಲ್ ಇದೆ. ಆಮೇಲೆ ನೆಕ್ಸ್ಟ್ ಇದು ಒಂದು ಸನ್ಸ್ಕ್ರೀನ್ ಸ್ಪ್ರೇ. ಇದು ರಿಯೋ ಹರ್ಬ್ಸ್ದು ಸನ್ಸ್ಕ್ರೀನ್. ನಾನು ಅಪ್ಲೈ ಮಾಡ್ತಾನೆ ಇರಲಿಲ್ಲ, ಸುಮ್ಮನೆ ಯಾವಾಗ್ಲೂ ಬ್ಯಾಗಲ್ಲಿ ಇರ್ತಿತ್ತು. ಬಟ್ ಇದು ತುಂಬಾನೇ ಚೆನ್ನಾಗಿದೆ ಸ್ಪ್ರೇ ಸನ್ಸ್ಕ್ರೀನು. ಹೀಗೆ ಜಸ್ಟ್ ಸ್ಪ್ರೇ ಮಾಡಿದ್ರೆ ಆನ್ ದ ಗೋ ಚೆನ್ನಾಗಿ ಎವಾಪರೇಟ್ ಆಗುತ್ತೆ. ಅದಕ್ಕೆ ಒಂದು ಸನ್ಸ್ಕ್ರೀನ್. ಯಾಕಂದ್ರೆ ನಾನು ಯಾವಾಗ್ಲೂ ನನ್ನ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ, ಹೊರಗಡೆನೆ ಬಿಸಿಲಲ್ಲೇ ಇರ್ತೀನಿ, ಹಾಗಾಗಿ ಒಂದು ಸನ್ಸ್ಕ್ರೀನ್ ಇಟ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಬಂದು ಇದು ನನ್ನ ಶೇಡ್ಸ್. ಇದ್ರದ್ದು ಪೌಚ್ ಸಿಕ್ಕಿಲ್ಲ, ಇದು ಯಾವ್ದೋ ಪೌಚು, ಇನ್ಯಾವುದೋ ಶೇಡ್ಸ್ ಇದ್ರಲ್ಲಿದೆ ನೋಡಿ. ನನ್ನ ಫೇವ್ರೆಟ್ ಶೇಡ್ಸ್ ಇದು. ನನ್ನ ಫೇಸ್ ತುಂಬಾ ಚಿಕ್ಕದಿರೋದ್ರಿಂದ ಎಲ್ಲ ಶೇಡ್ಸು ನನಗೆ ಮ್ಯಾಚ್ ಆಗಲ್ಲ. ಇದು ರೇಬಂದು ಶೇಡ್ಸು. ಸೊ ಶೇಡ್ಸ್ ಇರುತ್ತೆ ನನ್ನ ಬ್ಯಾಗ್ನಲ್ಲಿ. ಮತ್ತೆ ನೆಕ್ಸ್ಟ್ ಬಂದು ಇದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ, ಎಲ್ಲ ಗರ್ಲ್ಸ್ ಬ್ಯಾಗಲ್ಲೂ ಇರುತ್ತೆ. ಸ್ಯಾನಿಟರಿ ಪ್ಯಾಡ್ಸು, ಇಫ್ ಇನ್ ಕೇಸ್ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಹೇಳಿ ಸ್ಯಾನಿಟರಿ ಪ್ಯಾಡ್ಸ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಟಿಶ್ಯೂ ಪೇಪರ್, ಪಾಕೆಟ್ ಟಿಶ್ಯೂಸ್ ಇಟ್ಕೊಂಡಿದ್ದೀನಿ. ಸ್ವೆಟ್ ಆದ್ರೆ, ಏನಾದ್ರು ತಿಂದ್ರೆ ಅಥವಾ ಏನಾದ್ರು ಸ್ಪಿಲ್ ಆದ್ರೆ ಇರ್ಲಿ ಅಂತ ಹೇಳಿ ಟಿಶ್ಯೂ ಇದೆ. ಇದು ನನಗೆ ತುಂಬಾ ಇಂಪಾರ್ಟೆಂಟ್. ನನ್ಗೆ ಬೇಗ ಕೋಲ್ಡ್ ಆಗುತ್ತೆ, ನೋಸ್ ಬ್ಲಾಕ್ ಆಗ್ಬಿಡುತ್ತೆ. ಅದಕ್ಕೇನೆ ಒಂದು ನೇಸಲ್ ಸ್ಪ್ರೇ ಆಟ್ರವಿನ್ ನಾನು ಯಾವಾಗ್ಲೂ ಇಟ್ಕೊಂಡಿರ್ತೀನಿ. ಏನಾದ್ರೂ ನೋಸ್ ಬ್ಲಾಕ್ ಆದ್ರೆ ಅಂತೂ ಕಾಲೇಜಲ್ಲಿ ಕೆಲಸ ಡಮಾರ್, ನಾನು ಅವತ್ತು ಪಾಠ ಮಾಡೋದಿಕ್ಕೆ ಆಗಲ್ಲ. ಅದಕ್ಕೆ ಇದು ಕ್ವಿಕ್ ಆಗಿ ನನಗೆ ರಿಲೀಫ್ ಕೊಡುತ್ತೆ. ಅದಕ್ಕೆ ಇದನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಮತ್ತೆ ಓಕೆ, ಸೊ ಟ್ಯಾಬ್ಲೆಟ್ಸ್, ಸಮ್ ರ್ಯಾಂಡಮ್ ಟ್ಯಾಬ್ಲೆಟ್ಸ್, ಮತ್ತೆ ಸ್ಟೆಪ್ಸಿಲ್ಸ್ ಬೇಕಾಗುತ್ತೆ. ಡೈಲಿ ಒಂದು 4 ರಿಂದ 5 ಅವರ್ ಕ್ಲಾಸಸ್ ಕಂಟಿನ್ಯೂಸ್ ಆಗಿರುತ್ತೆ. ಕೆಲವೊಂದು ದೊಡ್ಡ ಕ್ಲಾಸ್ ರೂಮಲ್ಲಿ ವಾಯ್ಸ್ ರೇಸ್ ಮಾಡಿ ಹೇಳುವಾಗ ಅವಾಗವಾಗ ಗಂಟಲಲ್ಲಿ ಕಿಚ್ ಕಿಚ್ ಆಗುತ್ತೆ. ಆ ಕಿಚ್ ಕಿಚ್ಗೋಸ್ಕರ ಇದು ಸ್ಟೆಪ್ಸಿಲ್ಸ್ ಇದೆ ನನ್ನ ಬ್ಯಾಗ್ನಲ್ಲಿ. ಆಮೇಲೆ ಇದು ನನ್ನ
ಹೆಡ್ಫೋನ್ಸ್. ಸೊ ಇದು ನಾನು ಜೊತೆಲಿ ಇಟ್ಕೊಂಡಿರ್ತೀನಿ, ಯಾಕಂದ್ರೆ ಬೇಕಾಗುತ್ತಲ್ಲ, ಏನಾದ್ರೂ ಬ್ರೇಕ್ ಇದ್ದಾಗ ಕಾಲೇಜಲ್ಲಿ ಕುತ್ಕೊಂಡು ಏನಾದ್ರೂ ವಿಡಿಯೋಸ್ ನೋಡ್ತಾ ಇದ್ರೇನೋ ಅಥವಾ ಟ್ರಾವೆಲ್ ಮಾಡುವಾಗ ಕೂಡ ನಾನು ಇಯರ್ ಪಾಡ್ಸ್ ನ ಯೂಸ್ ಮಾಡ್ತೀನಿ. ಸೊ ಇಯರ್ ಪಾಡ್ಸ್ ಇದೆ. ಇನ್ನೇನಿದೆ, ಓಕೆ ನೋಡಿ, ಇದು ಇದೆ ನನ್ನ ಬ್ಯಾಗ್ ಅಲ್ಲಿ. ಏನಿದು ಅಂದ್ರೆ ಇದೊಂದು ಮ್ಯಾಜಿಕ್ ಫ್ಯಾನ್. ಹಿಂಗೆ ಟ್ಯಾಂಗ್ ಬಿಸಿಲಲ್ಲಿ ಯೂಸ್ ಆಗುತ್ತೆ, ಸೆಕೆ ಆದಾಗ ಅವಾಗವಾಗ ಗಾಳಿ ಬಿಸ್ಕೋಬಹುದು ಅಂತ ಹೇಳಿ ಒಂದು ಫೋಲ್ಡಬಲ್ ಫ್ಯಾನ್ ಅನ್ನ ಇಟ್ಕೊಂಡಿದೀನಿ. ಮತ್ತೆ ಒಂದು ಚಿಕ್ಕದೊಂದು ನ್ಯಾಪ್ಕಿನ್, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಇದು ನನ್ನ ಪೌಚ್. ನಾನು ಬ್ಯಾಗ್ ಅಲ್ಲಿ 2 ಸಪರೇಟ್ ಪೌಚಸ್ ನ ಇಟ್ಕೊಂಡಿದೀನಿ. ಇದು ಫಸ್ಟ್ ಒನ್ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಂತ ಹೇಳಿ ಟ್ಯಾಸಲ್ಸ್ ಎಲ್ಲ ಬಂದಿದೆ. ಸೊ ಇದನ್ನ ಇಟ್ಕೊಂಡಿದೀನಿ. ಇದರಲ್ಲಿ ಏನೇನಿದೆ ಅಂತ ಒಂದ್ಸರಿ ಹಂಗೆ ನೋಡ್ಕೊಂಡ್ ಬರೋಣ. ಇದು ಮಾಯಿಶ್ಚರೈಸರ್, ಇದೊಂದು ಮಿನಿ ಪರ್ಫ್ಯೂಮ್, ಮತ್ತೆ ಕೂಮ್ ಬೇಕಾಗುತ್ತೆ ಅಂತ, ಫ್ರೀ ಹೇರ್ಸ್ ಬೇರೆ ಇರುತ್ತೆ ಅಂತ ಕೂಮ್, ಮತ್ತೆ ಒಂದು ಬಾಡಿ ಲೋಷನ್. ಇದು ತುಂಬಾ ಇಂಪಾರ್ಟೆಂಟ್, ಲಿಪ್ ಬಾಮ್. ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಚಾಪ್ ಲಿಪ್ಸ್ ಇರುತ್ತೆ, ಸೊ ಲಿಪ್ ಬಾಮ್ ಇಟ್ಕೊಂಡಿದೀನಿ. ಮತ್ತೆ ಕ್ವಿಕ್ ಟಚ್ ಅಪ್ಗೋಸ್ಕರ ಒಂದು ಕಾಂಪ್ಯಾಕ್ಟ್. ಆಕ್ಚುಲಿ ಇದು ಯಾವ್ದನ್ನು ನಾನು ಯೂಸ್ ಮಾಡಲ್ಲ, ಯಾವಾಗ್ಲೂ ಯೂಸ್ ಮಾಡೋದು ಇದು ಒಂದೇ, ಆದ್ರೂ ಬ್ಯಾಗಲ್ಲಿ ಇರ್ಬೇಕಂತ ಹೇಳಿ ಇದೆಲ್ಲ ಇಟ್ಕೊಂಡಿದೀನಿ. ಮತ್ತೆ ಮತ್ತೆ ಒಂದು ಚಿಕ್ಕದು ಪುಟಾಣಿ CC ಕ್ರೀಮ್ ಇದೆ. ಆಮೇಲೆ ಇದು ಬೊಟ್ಟು, ಬಿಂದಿ, ಸ್ಯಾರಿ ಉಟ್ಕೊಂಡಿದ್ರೆ, ಡ್ರೆಸ್ ಹಾಕೊಂಡಿದ್ರೆ ಬಿಂದಿ ಏನಾದ್ರೂ ಬಿದ್ದೋದ್ರೆ ಅಂತ ಒಂದು ಎಮರ್ಜೆನ್ಸಿ ಬಿಂದಿ ಇದೆ. ಆಮೇಲೆ ಇನ್ನೇನಿದೆ, ಒಂದು ಹೇರ್ ಟೈ ಇದೆ, ಮತ್ತೆ ಒಂದು ಕ್ಲಿಪ್ ಇದೆ. ಫ್ರೀ ಹೇರ್ಸ್ ಬಿಟ್ಟಿರ್ತೀನಿ, ಯಾವಾಗಾದ್ರೂ ಸೆಕೆ ಆದ್ರೆ ಹಂಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇಟ್ಕೊಂಡಿದೀನಿ. ಮತ್ತೆ 1-2 ಲಿಪ್ಸ್ಟಿಕ್ ಇದೆ. ಇದೊಂದು ಲಿಪ್ ಕಾಲರ್ ಮತ್ತೆ ಒಂದು ಲಿಪ್ಸ್ಟಿಕ್ ಇಟ್ಕೊಂಡಿದೀನಿ. ಆಮೇಲೆ ಸೇಫ್ಟಿ ಪಿನ್ಸ್, ಇದು ಅಷ್ಟೇ ಯಾವಾಗ್ಲೂ ನನ್ನ ಬ್ಯಾಗಲ್ಲಿ ಇರುತ್ತೆ, ಜಸ್ಟ್ ಇನ್ ಕೇಸ್ ಅಂತ ಹೇಳಿ. ಸೊ ಇದು ಎಲ್ಲ ಈ ಚಿಕ್ಕ ಪೌಚಲ್ಲಿ ನಾನು ಇಟ್ಕೊಂಡಿರೋ ಅಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ನನ್ನ ಬ್ಯಾಗಲ್ಲಿ ಇದು ಸೊ ಇದು ಬುಕ್ಸ್ ತುಂಬಾ ಇಂಪಾರ್ಟೆಂಟ್. ಇದಿಷ್ಟೇ ಅಲ್ಲ, ತುಂಬಾ ಜಾಸ್ತಿ ಬುಕ್ಸ್ ಇರುತ್ತೆ. ಆಕ್ಚುಲಿ ನನ್ನ ವೆಹಿಕಲ್ ನಲ್ಲಿ ಬಾಕ್ಸ್ ಅಲ್ಲಿ, ಡಿಕ್ಕಿ ಬಾಕ್ಸ್ ಅಲ್ಲಿ ಫುಲ್ ಬುಕ್ಸೇ ಇರುತ್ತೆ. ಏನು ಇಡೋದಿಕ್ ಜಾಗನೇ ಇರೋದಿಲ್ಲ, ಸ್ಪೇಸೇ ಇರೋದಿಲ್ಲ. ಸೊ ಕೆಲವೊಂದು ಬುಕ್ಸ್ ಅನ್ನ ನಾನು ಯಾವ್ದು ಕ್ಲಾಸಿಗೆ ಬೇಕಾಗುತ್ತೋ ಅದನ್ನ ಈ ಬ್ಯಾಗ್ ಅಲ್ಲಿ ಇಟ್ಕೊಂಡಿರ್ತೀನಿ. ಎಲ್ಲ ಇಡ್ಸೋದಿಲ್ಲ ಬ್ಯಾಗ್ ಅಲ್ಲಿ, ಹಂಗಾಗಿ ಕೆಲವೊಂದು ಬುಕ್ಸ್ ಜೊತೆಗೆ ಬೇಕಾಗುತ್ತೆ, ಹಂಗೆ ಕ್ವೆಶ್ಚನ್ ಪೇಪರ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವರ್ಕ್ ಮಾಡಿರೋದು. ಮತ್ತೆ ಒಂದು ಎಂಟಿ ಬುಕ್ ಇಟ್ಕೊಂಡಿದೀನಿ, ಏನಾದ್ರೂ ಬರ್ಕೋಬೇಕು ಅಂತಂದ್ರೆ ಇದ್ರಲ್ಲಿ ನಾನು ನೋಟ್ ಮಾಡ್ಕೊಳ್ಳೋದಿಕ್ಕೆ ಅಂತ. ಸೊ ದೀಸ್ ಆರ್ ಬುಕ್ಸ್ ನನ್ನ ಬ್ಯಾಗಲ್ಲಿ ಇರೋಂಥದ್ದು. ಆಮೇಲೆ ನೆಕ್ಸ್ಟ್ ಬಂದು ಏನಿದೆ, ನನ್ನ ವ್ಯಾಲೆಟ್, ನನ್ನ ಪರ್ಸ್. ನಾನು ಕಾಲೇಜಿಗೆ ಬ್ಯಾಗ್ನ ತಗೊಂಡು ಹೋಗ್ತೀನಿ, ಆದ್ರೆ ಕ್ಲಾಸ್ ರೂಮಿಗೆಲ್ಲ ನನ್ನ ಬ್ಯಾಗ್ನ ಹೊತ್ಕೊಂಡು ಹೋಗಲ್ಲ. ಶೋಲ್ಡರ್ ನೋವಾಗುತ್ತೆ, ಭಾರ ಇರುತ್ತೆ, ಸೊ ಎತ್ಕೊಂಡು ಹೋಗಲ್ಲ. ನಾನು ನನ್ನ ವ್ಯಾಲೆಟ್ನ ಮಾತ್ರ ಕ್ಲಾಸ್ ರೂಮ್ಗೆ ತಗೊಂಡು ಹೋಗೋದು. ಸೊ ಇದ್ರಲ್ಲಿ ಏನಿದೆ ಅಂದ್ರೆ ಫಸ್ಟ್ ಎಲ್ಲ ಕಾರ್ಡ್ಸು, ID ಕಾರ್ಡು, ಮತ್ತೆ ಲೈಸೆನ್ಸು, ಮತ್ತೆ ನನ್ನ ಕ್ರೆಡಿಟ್ ಮತ್ತೆ ಡೆಬಿಟ್ ಕಾರ್ಡ್ಸು, ಇದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಪೌಚಲ್ಲಿ. ಆಮೇಲೆ ಒಂದು ಹ್ಯಾಂಕಿ ಬೇಕಾಗತ್ತೆ ಅಂತ. ಇದು 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 ವೆರಿ ಕ್ರೂಷಿಯಲ್. ನನ್ನ ಟೈಮ್ ಟೇಬಲ್, ಒಂದು ಕ್ಲಾಸ್ ರೂಮಿಂದ ಇನ್ನೊಂದು ಕ್ಲಾಸ್ ರೂಮ್ಗೆ ಓಡೋಕಕ್ಕೆ ಬೇಕಾಗುತ್ತೆ, ಟೈಮ್ ಟೇಬಲ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದ್ರಲ್ಲೂ ಒಂದು ಬಿಂದಿ ಪ್ಯಾಕೆಟ್ ಇದೆ, ಗೊತ್ತಿರ್ಲಿಲ್ಲ, ಹಿಡನ್. ಆಮೇಲೆ ಇನ್ನೇನಿದೆ, ಒಂದು ಕೂಂಬಿದೆ, ಮತ್ತೆ ವೆರಿ ಎಸೆನ್ಷಿಯಲ್ ಒಂದು ಬ್ಲೂ ಇಂಕ್ ಪೆನ್ನು, ಇನ್ನೊಂದು ರೆಡ್ ಪೆನ್ನು. ಇದೆರಡು ನನಗೆ ಬೇಕಾಗ್ತಿರುತ್ತೆ. ಮತ್ತೆ ಸ್ವಲ್ಪ ಸ್ಟೇಷನರಿ ಕೂಡ ಇದೆ, ಬೇಕಾಗುತ್ತೆ. ಈವನ್ ಪೆನ್ಸಿಲು ಇರುತ್ತೆ, ಐ ಡೋಂಟ್ ನೋ ಎಲ್ಲಿ ಹೋಯ್ತು ಅಂತ. ಸೊ ಪೆನ್ಸಿಲ್ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಇದೆಲ್ಲ ನನ್ನ ಪರ್ಸ್ನಲ್ಲಿ ಇರುತ್ತೆ. ಇದನ್ನ ನಾನು
ಮೊಬೈಲ್ ಇಟ್ಕೊಂಡು ನಾನು ಒಂದು ಕ್ಲಾಸ್ ರೂಮಿಂದ ಇನ್ನೊಂದು ಕ್ಲಾಸ್ ರೂಮ್ಗೆ ತಗೊಂಡು ಹೋಗ್ತೀನಿ. ಇದು ಅಷ್ಟೇ ಬ್ರೌನ್ ಕಲರ್ ಪರ್ಸ್ ಆಗಿರೋದ್ರಿಂದ ನಾನು ಯಾವುದೇ ಔಟ್ಫಿಟ್ ಹಾಕೊಂಡಿರ್ಲಿ ಚೆನ್ನಾಗಿ ಕಾಣುತ್ತೆ, ಒಂಥರ ಎಲ್ಲದಕ್ಕೂ ನಡೆಯುತ್ತೆ ಅಂತ ಹೇಳಿ ನಾನು ಈ ಬ್ರೌನ್ ಕಲರ್ ಪರ್ಸ್ ಅನ್ನ ಇಟ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಪರ್ಸ್ ಐ ಹ್ಯಾವ್. ಈ ವಿಡಿಯೋಲಿ ಕ್ಯಾಶ್ ಪ್ರೈಸ್ ಇರುತ್ತೆ ಅಂತ ಹೇಳಿದ್ನಲ್ಲ, ಸೊ ಈ ವಿಡಿಯೋನ ನೋಡಿ ಯಾರು ಬೇಗ ಈ ಲೊಕೇಶನ್ಗೆ ಬರ್ತಾರೋ ಅವರಿಗೆ ಈ ಒಂದು ಕ್ಯಾಶ್ ಪ್ರೈಸ್ ಇರುತ್ತೆ. ನೋಡಿ ಲೊಕೇಶನ್ ಈಸಿಯಾಗಿ ಗೊತ್ತಾಗತ್ತೆ ಅಂತ ಅನ್ಕೋತೀನಿ. ನಾನು ಕೂಡ ಎಕ್ಸೈಟ್ಮೆಂಟ್ನಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಯಾರು ಬರ್ತಾರೆ ಈ ಒಂದು ಕ್ಯಾಶ್ ಪ್ರೈಸ್ ತೊಗೊಂಡು ಹೋಗೋಕ್ಕೆ ಅಂತ. ಸೊ ಲೇಟ್ ಯಾಕೆ, ಬೇಗ ಬನ್ನಿ ಮತ್ತೆ ನಿಮ್ಮ ಕ್ಯಾಶ್ ಪ್ರೈಸನ್ನು ತಗೊಂಡು ಹೋಗಿ. ಇಲ್ಲಿದೆ ನೋಡಿ ನಿಮ್ಮ ಕ್ಯಾಶ್ ಪ್ರೈಸ್. ಆಮೇಲೆ ಇನ್ನೇನಿದೆ ನನ್ನ ಬ್ಯಾಗಲ್ಲಿ. ಸೊ ಐ ಥಿಂಕ್ ಓಕೆ, ಹಾ, ಇದು ಬಂದು ಕೀಸ್. ಇದರಲ್ಲಿ ನನ್ನ ಗಾಡಿ ಕೀ ಇದೆ, ಮತ್ತೆ ಮನೆ ಕೀ ಇದೆ, ಮತ್ತೆ ನಮ್ಮ ಸ್ಟಾಫ್ ರೂಮ್ ಕೀ ಕೂಡ ಇದೆ. ಸೊ ಎಲ್ಲ ಹಾಕೊಂಡಿರೋದು ಒಂದೇ ಬಂಚು. ಇದು ಕೀಸ್ ಬೇಕು, ಇಂಪಾರ್ಟೆಂಟ್, ಎಲ್ಲೂ ಬಿಡಂಗಿಲ್ಲ ಕೈ. ಆಮೇಲೆ ಇದು ಕಾಲೇಜ್ದು ID ಕಾರ್ಡ್. ಸೊ ಇದು ಕೂಡ ನನ್ನ ಬ್ಯಾಗಲ್ಲಿ ಇರುತ್ತೆ. ಹೆಚ್ಚು ಕಮ್ಮಿ ಎಲ್ಲ ನನಗೇನೇನೆಲ್ಲ ನೆಸೆಸಿಟಿ ಇದೆಯೋ, ಅವಶ್ಯಕತೆ ಇದೆಯೋ ಎಲ್ಲಾನು ಈ ಬ್ಯಾಗಲ್ಲಿ ಹಾಕೊಂಡು ಇಟ್ಕೊಂಡಿರ್ತೀನಿ ಅಂತ ಹೇಳ್ಬೋದು. ಸೊ ದಿಸ್ ವಾಸ್ ವಾಟ್ ವಾಸ್ ಇನ್ ಮೈ ಬ್ಯಾಗ್. ನನಗೇನೋ ತುಂಬ ಎಕ್ಸೈಟ್ಮೆಂಟು, ತುಂಬ ಖುಷಿಯಿಂದ ಈ ವಿಡಿಯೋ ಮಾಡಿದ್ದೀನಿ. ನಮ್ಮ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. Until then, take care. Bye.